ಬಿಡಲಾರೆ. ನಾನು ಮದುವೆ ಬಗ್ಗೆ ಮಾತಾಡಬೇಕು ಅಂತ ಸ್ವಲ್ಪ ಆಸೆ ಆಗ್ಬಿಟ್ಟಿದೆ ನಿಮಗೆಲ್ಲ. ಎಷ್ಟೋ ಜನ ಗೊತ್ತಿರ್ಬೋದು, ನಾನು ಆ್ಯಕ್ಚುಲಿ ಮದುವೆ ಆಗಿದ್ದು ನಮ್ಮ ವೈಫ್ ಬಂದ್ಬಿಟ್ಟು ಶೀಸ್ ಫ್ರಮ್ ಮಣಿಪುರ್. ಅವರು ಮಣಿಪುರದವರು, ನಾವು ಶ್ರೀರಾಮ್ಪುರದವರು. ಕನೆಕ್ಷನ್ನೇ ಇಲ್ಲ. ನೋಡಿದ ತಕ್ಷಣ ಲವ್ ಆಗೋಯ್ತು. ಎಲ್ಲ ನೋಡಿ ಕತೆ ಬ್ಯಾಕ್ಗ್ರೌಂಡ್ ಚೆಕ್ ನೋಡಿದ್ದೀರಾ? ಎಸ್ ಅಲ್ಲೇ ಜೀವನ ಹಾಳಾಗಿದ್ದು. ಅಲ್ಲೇ ಚೆನ್ನಾಗಿ ಅಲ್ಲೇ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ಹೋಯ್ತು. ಅಲ್ಲಿ ಆ್ಯಕ್ಚುಲಿ ನಿಮ್ಗೆ ಗೊತ್ತಿರ್ಬೋದು, ನಂದು ಆ್ಯಕ್ಚುಲಿ ಲವ್ ಮ್ಯಾರೇಜ್ ಆಯಿತು. ಅವ್ರನ್ನ ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್ ಆಗೋಯ್ತು. ಮೆಡಿಟೇಟ್ ಮಾಡೋಕ್ಕೆ ಹೋದೆ. ನನಗಿಂತ ಚೆನ್ನಾಗಿ ಗೊತ್ತಾಯ್ತಲ್ಲ ಅವರು. ನೋಡಿದ್ದೀರ? ಮೆಡಿಟೇಟ್ ಮಾಡೋಕ್ಕೆ ಹೋದೆ. ಮೆಡಿಟೇಟ್ ಮಾಡ್ತಾ ಟೀಚರ್ ಮೇಲೆ ಲವ್ ಆಗೋಯ್ತು. मैडम ये 1 वीक का सब्सक्रिप्शन नहीं चाहिए, लाइफ टाइम सब्सक्रिप्शन करते हैं, नेटफ्लिक्स हटा के आपका डाल देता हूँ. ಸರ್, ಲವ್ ಮ್ಯಾರೇಜು ಅರೇಂಜ್ ಮ್ಯಾರೇಜಲ್ಲಿ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಗುರು. ನನ್ನ ಪ್ರಕಾರ ಅರೇಂಜ್ ಮ್ಯಾರೇಜ್ ಒಂಥರ ದೊನ್ನೆ ಬಿರಿಯಾನಿ ಇದ್ದಂಗೆ. ಒಂದು ಪ್ಯಾಕೇಜ್ ಸಿಕ್ಬಿಡುತ್ತೆ ನಿಮಗೆ. 1-2 ಪೀಸು, ಒಂದು ಮೊಟ್ಟೆ, ರೈತ, ಗ್ರೇವಿ, ನಿಂಬೆಹಣ್ಣು. ಲವ್ ಮ್ಯಾರೇಜ್ ಏನಿಲ್ಲ, ಖಾಲಿ ಕುಷ್ಕ. ಕಂಟ್ರೋಲ್ ಎಫ್ ಹೊಡೆದ್ಬಿಟ್ಟು ಹುಡ್ಕಿದ್ರು ಏನೂ ಸಿಗಲ್ಲ. ಚಕ್ಕೆ ಲವಂಗನೇ ನೀವು ಚಿಕನ್ ಅಂದ್ಕೊಂಡು ತಿನ್ಬೇಕು. ಲವ್ ಮ್ಯಾರೇಜಲ್ಲಿ ಜಾಸ್ತಿ ಏನೋ ಡಿಫ್ರೆನ್ಸ್ ಇಲ್ಲ. ನೀವು ಗೈಸ್ ಲವ್ ಮ್ಯಾರೇಜ್ ಎಷ್ಟು ಜನ ಕೈ ಐತಿ? ವಾವ್, ಸೂಪರ್. ನೀವೆಲ್ಲ ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡು ಲವ್ ಮ್ಯಾರೇಜ್ ಆದ್ರಾ? ನನಗೆ ನೀನು ವಿಟ್ನೆಸ್ ಆಗಬೇಕು, ನಿನಗೆ ನಾನು ವಿಟ್ನೆಸ್ ಆಯಿತು. ಬಟ್ ಆ್ಯಕ್ಚುಲಿ ಲವ್ ಮ್ಯಾರೇಜು ಯಾವುದೋ ಒಂದು ಮ್ಯಾರೇಜು ಎರಡೂ ಇಟ್ಸ್ ಈಕ್ವಲ್ ಅಮೌಂಟ್ ಆಫ್ ಚಾಲೆಂಜಸ್. ತುಂಬ ಕಷ್ಟ ಇದೆ. ನೀವು ಅಲರ್ಟ್ ಆಗಿರಬೇಕು. ಯು ಹ್ಯಾವ್ ಟು ಗಿವ್ ಇಟ್ ಸಮ್ ಟೈಮ್. ಇಲ್ಲ ಅಂದರೆ ಇಟ್ ವಿಲ್ ನಾಟ್ ವರ್ಕ್ಔಟ್ ಆ್ಯಕ್ಚುಲಿ. ಸೊ ನಾನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗೋಕೆ ಏನು ಮಾಡಿದೆ, ಮದುವೆ ಆದಮೇಲೆ ಇಲ್ಲ ನಮ್ಮದು ಸಂಸಾರದ ಗುಟ್ಟು ಎಲ್ಲರಿಗೂ ಗೊತ್ತಾಗಬೇಕಂತ ಒಂದು ರಿಯಾಲಿಟಿ ಶೋಗೆ ಬೇರೆ ಹೋಗ್ಬಿಟ್ಟೆ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ಶೋ ನಿಮ್ಗೆ ಕೆಲವ್ರು ನೋಡ್ತಾರೆ, ಕೆಲವ್ರು ನೋಡೋಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋಲ್ಲ. ಬಟ್ ದ ರೀಚ್ ಇಸ್ ಅನ್ಇಮ್ಯಾಜಿನೇಬಲ್ ಆ್ಯಕ್ಚುಲಿ. ಅದಕ್ಕಿಂತ ರೀಚ್ ಇಲ್ಲ. ನೀವು ಹಳ್ಳಿಗೂ ಪರಿಚಯ ಆಗ್ತೀರಾ. ಆ್ಯಂಡ್ ಎವ್ರಿಬಡಿ ನೋಸ್ ಯು. ತುಂಬ ಫೇಮಸ್ ಆಗ್ತೀರಾ. ನಾನು ತುಂಬ ಫೇಮಸ್ ಆದೆ. ಜನ ಎಲ್ಲ ಬಂದು ನನ್ನ ಕಂಡುಹಿಡಿಯೋರು, ನನ್ನ ಫೋಟೋ ಸೆಲ್ಫಿ ಹಿಡ್ಕೊಳ್ಳೋಕ್ಕೆಲ್ಲ ಬರೋರು, ಈ ಥರ ಎಲ್ಲ ಮಾಡೋರು. ಎಲ್ಲದಕ್ಕಿಂತ ಫಸ್ಟ್ ಅಂದರೆ ಜನ ಬರೋರು, ಕಂಡುಹಿಡಿಯೋರು, ಬಟ್ ಯಾವ ಶೋ ಅಂತ ಮರ್ತೋಗ್ಬಿಡೋರು. ಅಣ್ಣ ನೀವು ಕುಣಿಯೋಣ ಭಾಳ ಬಂದಿದ್ರಿ ಅಲ್ವಾ? ಕುಣಿಯೋಣ ಭಾಗ ಶೋ ಹೆಸರು ರಾಜಾರಾಣಿಗೂ, ಅದನ್ನ ಬಿಟ್ಟು ಎಲ್ಲ ಹೇಳಿರೋದು. ಅಣ್ಣ ನೀವು ಜೋಡಿ ನಂಬರ್ 1 ಬಂದಿದ್ದಲ್ವಾ? ಇನ್ನು ಅಣ್ಣ ನೀವಿಬ್ರು ಕತೆ ಎಲ್ಲ ಜೀವನದಲ್ಲಿ ಬಂದಿರ್ತಾನೆ. ಪಾಪ ಲಕ್ಷ್ಮಿ ಅವ್ರ ಜೊತೆ ಹೆಂಡತಿ ಓಡೋಗ್ಬಿಟ್ಲು ಅನ್ನೋ ಕತೆ ನಿಂದೆ ಅಲ್ವ ಅಣ್ಣ? ಇನ್ನು ಕೆಲವು ಬರ್ತಾರ್ಗು ಬಂದ್ಬಿಟ್ಟು ಅವ್ರದೇ ಒಂದು ಓನ್ ಶೋ ಹೆಸರು ಕ್ರಿಯೇಟ್ ಮಾಡ್ಕೊಂಡು ಬರ್ತಾರೆ. ಅಣ್ಣ ನೀವು ಹೆಂಡತಿ ಗುಲಾಮ ಶೋ ಅಲ್ಲಿ ನೀವಿದ್ರಲ್ಲ. ಹೌದಮ್ಮ, ಹೆಂಡತಿ ಗುಲಾಮ. ಹೌದೌದು. ನನಗೆ ಎಲ್ಲದಕ್ಕಿಂತ ಇಷ್ಟ ಆಗೋದಂದರೆ, ಈ ಕೆಲವ್ರು ಬರ್ತಾರೆ ಜನ ನಿಮ್ಮ ಹತ್ರ ಬಂದ್ಬಿಟ್ಟು ನಿಮ್ಮ ಹತ್ರ ಮಾತಾಡೋಲ್ಲ, ಅಕ್ಕಪಕ್ಕ ಅವರೇ ಮಾತಾಡ್ಕೊತಾರೆ. ಇವ್ರು ಯಾವುದೋ ಸೀರಿಯಲ್ನ ಯಾವುದೋ ಕ್ರೈಮ್ ಡೈರಿ ಆದಮೇಲೆ ಯಾವುದೋ ಬಿಗ್ ಬಾಸ್ಗೆ ಮುಂಚೆ ನೋಡ್ಬಿಟ್ಟಿರ್ತಾರೆ. ಎಲ್ಲಿ ನೋಡಿದೀವಿ ಅಂತ ಮರ್ತೋಗ್ಬಿಡ್ತಾರೆ. ಅಲ್ಲಡೆ ಇವನು ಆ ಗಜಲಕ್ಷ್ಮಿ ಸೀರಿಯಲಲ್ಲಿ ಹೆಂಡತಿ ಓಡೋಗ್ಬಿಟ್ಲಲ್ಲ, ಹೆಂಡತಿ ಓಡೋಗಿ ಇವನು ಬೇರೆಯವ್ನ ಜೊತೆ ಓಡೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಂದಲ್ಲ, ಅವನೇ ಅಲ್ವೇನೆ ಇವನು? ನಾವು ಏನಂತ ಹೇಳೋಣ? ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಹುಡುಗರು ಯಂಗ್ಸ್ಟರ್ಸ್ ಬಂದ್ಬಿಡ್ತಾರೆ. ಅವ್ರಿಗೆ ಸೀರಿಯಲ್ಸ್ ಕನ್ಫ್ಯೂಸ್ ಆಗೋಲ್ಲ, ಪ್ಲ್ಯಾಟ್ಫಾರ್ಮೇ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಾನು ಇವನ್ನ ಇನ್ಕಾಗ್ನಿಟೋಲ್ ಮೋಡ್ ನೋಡ್ರ, ಇಲ್ಲ ಆಲ್ಟ್ ಬಾಲಾಜಿಲ್ ನೋಡ್ರ, ಇಲ್ಲ ನೆಟ್ಫ್ಲಿಕ್ಸಲ್ಲಿ ನೋಡಿದ್ನ, ಫುಲ್ ಕನ್ಫ್ಯೂಷನ್ ಹೋಗಿ ಪಾಪ. ರಾತ್ರಿ 11ಗಂಟೆವರೆಗೆಲ್ಲ ಸ್ವೈಪ್ ಮಾಡ್ದಂಗಿತ್ತು. ಅವನೇನ ಇವನು, ಇಲ್ಲ ಇವನೇನ ಅವನು. ಇನ್ನು ಕೆಲವು ಬಂದು ಕೇಳ್ತಾರೆ, ಸರ್ ನೀವು ಸರ್ ಈ ಇಂಟರ್ನೆಟ್ ತೆಗೆದ್ರೆ ನಿಮ್ಮದೇ ಆಯ್ತಲ್ಲ ಸರ್, ತೆಗೆದ್ರೆ ಸಾಕು ನಿಮ್ಮದೇ ಆಯ್ತು ಸರ್. ಏನು ಸರ್ ವಿಡಿಯೋಗಳು ಮಾಡ್ತೀರಾ ನೀವು ಸರ್? 5 ನಿಮಿಷದ ಮಾಡ್ತೀರಾ, 20 ನಿಮಿಷದ ಮಾಡ್ತೀರಾ ಸರ್? ನಿಮ್ಮ ತಮ್ಮನ ಜೊತೆ 2 ನಿಮಿಷದ ಮಾಡ್ತೀರಾ ಸರ್? ತುಂಬ ಚೆನ್ನಾಗಿರುತ್ತೆ ಸರ್. ಒಬ್ಬ ಯಾವನು ಕರ್ನಾಟಕ ಹಾಕೊಂಡು ಫಿಸಿಕ್ಸ್ ಸ್ಟೂಡೆಂಟ್ ಇದ್ದಂಗೆ, ಅವನೇ ಗೀಕಿ ಸ್ಟೂಡೆಂಟ್. ಅವನಿಗೆ ಬಂದ, ಸರ್ ನೀವು ಇಂಟರ್ನೆಟಲ್ಲಿ ವೀಡಿಯೋಸ್ ಮಾಡ್ತೀರಲ್ವಾ? ಹೌದಪ್ಪ. ಸರ್ ನೀವು ಒಂದೊಂದು ವೀಡಿಯೋನಲ್ಲಿ ಒಂದೊಂದು ವೇಷ ಹಾಕೊಂಡ್ಬತ್ತೀರಲ್ಲ, ಅವ್ರಿಗೆ ತಾನೆ? ಒಂದು ವೀಡಿಯೋನಲ್ಲಿ ಪ್ಲಂಬರ್ ಆಗಿ ಬರ್ತೀರಾ,
ಒಂದು ವಿಡಿಯೋನಲ್ಲಿ ಪೊಲೀಸ್ ಆಗಿ ಬರ್ತೀರಾ, ಒಂದು ವಿಡಿಯೋನಲ್ಲಿ ಡಾಕ್ಟರ್ ಆಗಿ ಬರ್ತೀರಾ. ಸರ್ ಅದೇ ಸರ್, ನೀವು ಕೊನೆಗಡೆ ಎಲ್ಲ ಸರ್ವಿಸ್ ಎಲ್ಲ ಕೊಟ್ಟಮೇಲೆ ಪೇಮೆಂಟ್ ಬೇಕಂತ ಹೇಳಿದಾಗ ಅವರು ಇದು ಬಿಟ್ಟು ಬೇರೆ ಯಾವುದನ್ನ ಪೇಮೆಂಟ್ ಆಪ್ಷನ್ ಇದೆ ಅಂತಾರಲ್ಲ, ನೀವು ಅವರೇ ಅಲ್ವಾ ಸರ್? ನಾನು ಅವನಲ್ಲ. ಇಲ್ಲ ಗೋ, ನಾನು ನಿಜವಲ್ಲ ಏನಾನ ಜೋಕ್ಸ್ ಎಲ್ಲ ಮಾಡ್ಬೋದು, ಬಟ್ ರಿಯಲಿ ನಾನು ಆ್ಯಕ್ಚುಲಿ ತುಂಬ ಇನೋಸೆಂಟು. ನನಗೆ ಇಲ್ಲ ನಾನು ತುಂಬ ಇನೋಸೆಂಟೇ. ಯಾರನ್ನ ಬಂದು ನನಗೆ ಹ್ಯಾಪಿ ಬರ್ಡೇ ಅಂತ ಹೇಳಿದ್ರು ನಾನು ಸೇಮ್ ಟು ಯು ಅಂತ ಹೇಳ್ತೀನಿ. ಆ ಲೆವೆಲ್ಗೆ ಇನೋಸೆಂಟು. ಬಟ್ ಆ್ಯಕ್ಚುಲಿ ನಮ್ಮ ಮದುವೆ ಬಗ್ಗೆ ಇನ್ನೂ ಸ್ವಲ್ಪ ಹೇಳಬೇಕಂದ್ರೆ, ನಮ್ಮದು ಆ್ಯಕ್ಚುಲಿ ಡೆಸ್ಟಿನೇಷನ್ ವೆಡ್ಡಿಂಗು ಕ್ಯಾಲಿಫೋರ್ನಿಯಾನಲ್ಲಿ ಆಗಬೇಕಂತ ಆಸೆ ಇತ್ತು, ಕನಕ್ಪುರದಲ್ಲಿ ಆಗಿದ್ದು. ಬಟ್ ಸ್ಟಿಲ್ ಇಟ್ಸ್ ಫೈನ್. ಮ್ಯಾರೇಜ್ ಈಸ್ ಅನ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಎಷ್ಟು ಜನಕ್ಕೆ ಯುವರ್ ಮ್ಯಾರೇಜ್ ವಾಸ್, ನಿಮ್ದು ಯಾವ್ದಾರ ಡೆಸ್ಟಿನೇಷನ್ ವೆಡ್ಡಿಂಗಾ ಮೇಡಮ್? ಮೇಲ್ಕೋಟೆ, ಮೆಲ್ಬೋರ್ನ್ ರೇಂಜ್ಗೆ ಹೇಳಿರೋದು. ಡೆಸ್ಟಿನೇಷನ್ ವೆಡ್ಡಿಂಗ್ ಮೇಲ್ಕೋಟೆ. ಆನ್ಸೈಟ್ ಆಪರ್ಚುನಿಟಿ ಸಿಗ್ತಾ ಇಲ್ಲಿ ಚಾಮರಾಜಪೇಟೆ. ಚೆನ್ನಾಗೈತೆ ಗುರು ಅದು. ಇದು ಗುರು ಕನ್ನಡದ ಮೇಲೆ ಅಭಿಮಾನ ಅಂದರೆ ಇದು ಗುರು. ಮೇಲ್ಕೋಟೆ ಅಂದರೆ ಏನು ಗುರು ಅಲ್ವಾ? ಬಟ್ ಟಾಕಿಂಗ್ ಅಬೌಟ್ ಅದರ್ ಕಂಟ್ರೀಸ್, ಯಾರ್ಯಾರು ಬೇರೆ ಬೇರೆ ಕಂಟ್ರಿಗೆ ಹೋಗಿದ್ದೀರಾ ಕೈ ಎತ್ತಿ? ಥೈಲ್ಯಾಂಡ್ ಎಲ್ಲ ಕೌಂಟ್ ಇಲ್ಲ ಸರ್. ನೀವು ಇವಾಗ ಕೇಳ ಆಮೇಲೆ ಕೇಳ, ಯಾವ ಕಂಟ್ರಿಗೆ ಹೋಗಿದ್ರಿ ಸರ್? US. ತುಂಬ ಸಲ ಹೋಗಿ ಬರ್ತಾ ಇರ್ತೀರಾ? ಸುಮಾರು ವರ್ಷ ಇದೆ. ಎಷ್ಟು ವರ್ಷ ಇದ್ರಿ? 6-7 ಇಯರ್ಸ್. ಮತ್ತು ವಾಪಸ್ ಏನಕ್ಕೆ ಬರಕ್ಕೆ ಹೋದ್ರಿ ಸರ್? ರೀಸೆಂಟಾಗಿ ಒಂದು ಐಫೋನ್ ತೊಗೊಂಡೆ. ನಾಳೆ ಡಯಾಲಿಸಿಸ್ಗೆ ಹೋಗ್ಬೇಕು. ತುಂಬ ಕಷ್ಟ ಇದೆ. ಐಫೋನ್ ತೊಗೊಂಡು ಫೇಶಿಯಲ್ ಡಿಟೆಕ್ಷನ್ ವರ್ಕೇ ಆಯ್ತಾ ಇಲ್ಲ. ಫೇಸಿಂದ ಬೇಸ್ವರೆಗೂ ಎಲ್ಲ ಸ್ಕ್ಯಾನ್ ಮಾಡಿದ್ದೀನಿ. 404 ಸಿಂಟ್ಯಾಕ್ಸ್ ಸರಿಯಾಗಿ ಗೊತ್ತಾಯ್ತು. ಏನೇ ಮಾಡಿದ್ರು ವರ್ಕ್ ಆಗ್ತಾಯಿಲ್ಲ ಗುರು. ಬಟ್ ಆ್ಯಕ್ಚುಲಿ ತುಂಬ ಕಷ್ಟ ಇದೆ ಗುರು ಈ ಥರ ಬೀಯಿಂಗ್ ಅ ಬಾಲ್ಡ್ ಮ್ಯಾನ್. ಅದಕ್ಕೇನು ಮಾಡ್ಬಿಡ್ತೀನಿ ನಾನು, ಆ್ಯಕ್ಚುಲಿ ಗಡ್ಡ ಬಿಟ್ಬಿಡ್ತೀನಿ ಈ KGF ಫಿಲಮ್ ಎಲ್ಲ ನೋಡ್ಬಿಟ್ಟು. ಬಟ್ ಅದು ಹೆಂಗಾಗ್ಬಿಡುತ್ತೆ ಅಂದರೆ, ಕೆಳಗಡೆಯಿಂದ KGF, ಮೇಲ್ಗಡೆಯಿಂದ ವಾಟ್ ದ ಎಫ್. ತುಂಬ ಕಷ್ಟ ಗುರು. ನಮಗೆ ಈ ರಿಲೇಟಿವ್ಸ್ ಎಲ್ಲ ಬೇರೆ ಬೇರೆ ಸಜೆಷನ್ಸ್ ಕೊಡ್ತಾರೆ. ನಮ್ಮ ಆಂಟಿ ಎಲ್ಲ ಕೊಡ್ತಾರೆ, ಪವನ್ ಒಂದು ಕೆಲಸ ಮಾಡು, ಪೂರ್ವ ದಿಕ್ಕಲ್ಲಿ ನಿಂತ್ಕೊಂಡು ಗಂಜಲ ಹಾಕೊಂಡು ನೋಡು, ಬಂದು ಬರ್ಬೋದೇನೋ. ನಮ್ಮ ಮಾವ ಹೇಳಿದ್ರು, ಪವನ್ ಅದೇನೋ ಟ್ರಾನ್ಸ್ಪ್ಲಾಂಟ್ ಅಂದೈತಪ್ಪ, ಹಿಂದೆ ತೆಗೆದು ಮುಂದೆ ಆಗ್ತಾವಂತ. ನಮ್ಮ ಫ್ರೆಂಡ್ ಹೇಳ್ದ, ಮಗ ನಂದೇ ಸ್ವಲ್ಪ ಹಿಂದೆ ಐತೆ ಕೊಡ್ಲಾ, ಸ್ವಲ್ಪ ಕರ್ಲಿ ಐತೆ, ಓಕೆ ತಾನೆ ಅಂದ ಪಾಪ. ಕೆಲವು ಆಂಟಿಗಳು ಬಂದ್ಬಿಟ್ಟು ಡಿಮಾನಿಟೈಸೇಷನ್ ಆಗ್ಬಿಟ್ಟೈತೆ ತಲೆಯಲ್ಲಿ. ಬಟ್ ಹೇರ್ ಲಾಸ್ ಪ್ರಾಬ್ಲಮ್ಮನ್ನು ತುಂಬ ಫೈಟ್ ಮಾಡಿಬಿಡ್ಬೋದು ಹೆಂಗಾನ. ಇನ್ನೂ ಎಲ್ಲದಕ್ಕಿಂತ ವರ್ಸ್ಟ್ ಪ್ರಾಬ್ಲಮ್ ಅಂದರೆ ಅತ್ತೆ ಸೊಸೆ ಪ್ರಾಬ್ಲಮ್ಗಳಲ್ಲಿ ಇನ್ವಾಲ್ವ್ ಆಗೋದು. ಯಾರ್ಯಾರಿದ್ದೀರ ಆ ಥರ ಬಿಸಿ ರಕ್ತದವ್ರು? ಯಾರು ಇಲ್ವಾ? ಅತ್ತೆ ಸೊಸೆ ಗಲಾಟೆಗೆ ಯಾರು ಇನ್ವಾಲ್ವ್ ಆಗಲ್ವಾ? ಓ ಮೈ ಗಾಡ್, ಅವ್ರಿಗೆ ಒಳ್ಳೆ ಮಜಾ ಇರೋದು ಇವತ್ತು. ಯಾರು ಕೈ ಎತ್ತಾ ಇಲ್ವೇ? ಪಾಪ ಯಾರೋ ಅತ್ತೆ ಬಂದಿದ್ದಾರೆ ಅನ್ಸುತ್ತೆ. ಮೇಡಮ್ ನೀವು ಅತ್ತೆನಾ ಮೇಡಮ್? ಡಾರ್ಕಲ್ಲಿ ಕುತ್ಕೊಂಡ್ಬಿಟ್ಟಾಗ ಅಯ್ಯೋ ಅಪ್ಪ ಸಾಜನ್ಜಿ ಗರ್ ಆಯ್. ಮೇಡಮ್ ನೀವು ಅತ್ತೆನಾ? ಸೊಸೆ ಸೊಸೆ ಅಲ್ಲೇ ಇದ್ದಾರೆ. ಮಗ ನೋಡಿ ಅತ್ತೆ ಸೊಸೆ ಮಧ್ಯೆ ಬರೋಕ್ಕೆ ಹೋಗಿಲ್ಲ. ಹೆಂಗನ ಇಂಟೆಲಿಜೆಂಟ್ ಬಾಯ್. ಮೇಡಮ್ ನಿಮ್ಮದು ವಾರಕ್ಕೆ ಎಷ್ಟು ಸಲ ರೆಸಲ್ಮೇನಿಯಾ ಮನೇಲಿ? ಇನ್ನೂ ಶುರುವಾಗಿಲ್ಲ. ಹಂಗೆ ಚೆನ್ನಾಗಿರಪ್ಪ, ಪ್ರೊಬೇಷನರಿ ಪೀರಿಯಡ್ ಇದು, ತುಂಬ ದಿನ ಆಗಲ್ಲ ಇದು. ಅತ್ತೆ ಸೊಸೆ ಮಧ್ಯ ಬರೋಕ್ಕೆ ಹೋಗ್ಬಾರ್ದು ಗುರು. ನನಗಿದು ಗೊತ್ತೇ ಇರಲ್ಲ ಗುರು, ಇದೆಲ್ಲ ನಂಗೆ ಗೊತ್ತಿಲ್ಲ, ಹಿಂಗೆ ಕಲ್ತಿರೋದು, ಒಡ್ಸ್ಕೊಂಡು ಕಲ್ತಿರೋದು. ಅತ್ತೆ ಸೊಸೆ ಜಗಳ ಹೆಂಗಂದರೆ ಔಟ್ ಆಫ್ ಸಿಲೆಬಸ್ ನಮಗಿದು, ಮುಟ್ಟಕ್ಕೆ ಹೋಗ್ಬಾರ್ದು. ಈ ಥರ ಇರೋರು ಇವ್ರೇನು ಮಾಡ್ಬಿಡ್ತಾರೆ, ಸೊಸೆ ಬಂದ ತಕ್ಷಣ ಹೊಸ ಎಂಪ್ಲಾಯಿ ಬಂದಂಗೆ ಇವ್ರಿಗೆ, ಫ್ರೆಶರು ಎಲ್ಲ KT ಎಲ್ಲ ಕೊಟ್ಬಿಟ್ಟು ಆರಾಮಾಗಿರ್ಬೇಕು. ಇವ್ರ ಇಮ್ಯಾಜಿನೇಷನ್ ಹಂಗೆ. ಹೆಂಡ್ತಿಗೆ ಹಂಗೆ ಬಂದಿರಲ್ಲ, ಹೆಂಡ್ತಿಗೆ ಸುಮ್ಮನೆ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಆಯ್ಚಿ ಕೆಲಸ ಮಾಡ್ತೀನಿ
ಇಲ್ಲಿ ಒಳಗೆ ಬಂದ್ಮೇಲೆ ಗೊತ್ತಾಗುತ್ತೆ ಇದು ಗೇಮೇ ಬೇರೆ ಇದೆ ಅಂತ. ಕೆಲವು ಇದ್ರಲ್ಲಿ ಡೌಗಳು ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಅವ್ರು ಮಾಡ್ತಾವ್ರಲ್ಲ, ಅಲ್ಲಿ ಆಂಟಿ ಆಗಲೇ ಅವ್ಳು ಹಿಂಗೆ ಹೊಡ್ಸಲ್ಲ, ಹಂಗೆ ಮಾಡಿದ್ರು. ನನ್ನ ಕೈ ಯಾಕೆ ಮುಂದೆ ಹೋಗ್ಬೇಕು, ನಿನ್ನ ಕೈ. ಪಾಪ ಗಂಡ ಹೆಂಗಾನ, ಆ ಹೆಂಗಾನ ಆದ್ಮೇಲೆ ನಾನು ಹೇಳಕ್ ಹೋಗಲ್ಲ. ಗಂಡ ಮೆಚೂರ್ಡ್ ಕೈ ಹೆಂಗಾನ, ಅದು ಬದುಕೋ ಲಕ್ಷಣ ಅಂದ್ರೆ ಅದು. ಅಲ್ಲಿ ಆ್ಯಕ್ಚುಲಿ ಈ ಅತ್ತೆ ಸೊಸೆ ಗಲಾಟೆ ನನಗೆ ಲಾಕ್ಡೌನಲ್ಲಿ ತುಂಬ ಕಷ್ಟ ಆಗೋಯ್ತು. ಈ ಜಗತ್ತಿಗೆಲ್ಲ ಲಾಕ್ಡೌನು, ಮನೇಲಿ ಮಾತ್ರ ನಮಗೆ ಸ್ಮ್ಯಾಕ್ ಡೌನು. ಡೈಲಿ ಒಂದೊಂದು ಎಸ್ಕಲೇಷನು. ಅಯ್ಯೋ ಇದು ನನಗೆ ಯಾರು ತಪ್ಪು ಯಾರು ಸರಿ. ಅವಾಗ ನಾವು ಅಮ್ಮನ ಕೇಳಿದೆ, ಅಮ್ಮ ಇದು ಏನಮ್ಮ ನಿಮ್ಮಿಬ್ಬರನ್ನ ಒಂದು ಮಾಡೋಕ್ಕೆ ಆಯ್ತಲ್ಲ, ದೊಡ್ಡ ರಾಕಿ ಬಾಯಿ. ನಿನಗೆ ಅರ್ಥ ಆಗದೆ ಇರೋ ಟೆಕ್ನಾಲಜಿ ಇದು. ನಿನ್ನ ಮಾಮೂಲಿ ನೀನು ಟೆಸ್ಟ್ ಇಂಜಿನಿಯರ್ ತಾನೆ, ಅಷ್ಟು ಮಾಡ್ಬಿಟ್ಟು ಹೋಯ್ತಾ ಇರೋ. ನಮ್ಮಮ್ಮ ಹಂಗೆ ಹೇಳಿದ್ರು, ಲೇ ಆ KGF ಫಿಲಮಲ್ಲೇ ಅತ್ತೆ ಸೊಸೆ ಒಂದೇ ಮನೇಲಿ ಇರೋಕ್ಕಾಗಿಲ್ಲ. KGF ಅಲ್ಲಿ ಅತ್ತೆ ಸೊಸೆ ಒಂದೇ ಮನೆ. ಹಾಂ, ಸೊಸೆ ನೋಡಿದೆ ಅರಮನೇಲಿದ್ದಾಳೆ, ಅತ್ತೆ ಫ್ಲ್ಯಾಶ್ ಬ್ಯಾಕಲ್ಲ ಅವಳೆ, ಅಲ್ಲೇ ಒಂದಾಗಿರೋಕ್ಕಾಗಿಲ್ಲ ಅಲ್ಲಿ. ಗುರು ಇದು ನಮ್ಮ ಕೈಲಲ್ಲ, ಇದು ಇಲ್ಲ, ಇದು ಭಾವನೆಗಳಿಗೆ ಇಲ್ಲಿ ಬೆಲೆ ಇಲ್ಲ. ನೀವು ದಯವಿಟ್ಟು ಸಾಲ್ವ್ ಮಾಡೋಕ್ಕೂ ಹೋಗೋಕ್ಕೆ ಹೋಗ್ಬೇಡಿ, ಅಲ್ಲಿ ನೋಡಿ ಬತಾಯಿರಿ ಈ ಕಡೆ. ಇದು ಯಾವ ಥರ ಅಂದರೆ KGF ಫಿಲಮಲ್ಲಿ ರಾಕಿ ಬಾಯಿ ಗರುಡ ಇಬ್ಬರು ಫೈಟ್ ಆಡ್ತಾ ಇರ್ತಾರೆ. ಅವ್ರು ಹೆಂಗೂ ಆಡ್ಕೊಂಡು ಹೋಯ್ತಾರೆ ಅಂದರೆ ಸುಮ್ಮನೆ ನೀವು ಎಲ್ಲ ತಲೆ ತಗ್ಸ್ಕೊಂಡು ಹೋಯ್ತಾ ಇರ್ತಾರಲ್ಲ, ಹಂಗೆ ಹೋಯ್ತಾ ಇರ್ಬೇಕು. ನೀವು ಇನ್ವಾಲ್ವ್ ಆಗಕ್ಕೆ ಹೋದ್ರಿ ತಲೆ ಕಡ್ದು ಬಿಡ್ತಾರೆ.